ಸರ್ ಈಗ ನಾನು ಅಲೆಮಾರಿ ಮಾಡ್ಬೇಕಾದ್ರೆ ನನ್ನಿಂದ ಯಾರೋ ಒಬ್ಬರು ನಿಂತಿದ್ದಕ್ಕೆ ನಾನು ಡೈರೆಕ್ಟ್ರ್ ಆದೆ, ಇಲ್ಲಿವರೆಗೂ ಬಂದಿದ್ದೀನಿ. ಆಮೇಲೆ 1 ಡೆಕೇಡ್ ಆಯಿತು ಸರ್. ಈಗೇನಂದರೆ ನಾವು ನಮ್ಮ ಜೊತೆಗಿರೋರು ಬೆಳೆಸಬೇಕು. ಸೊ ಅವಾಗ ಏನಾಗುತ್ತೆ, ಜನ್ರೇಷನ್ ಜೊತೆಗೆ ನಾನು ಕಲಿಯೋಕ್ಕೆ ತುಂಬ ಸಿಗುತ್ತೆ. ಆಮೇಲೆ ಮೊದಲನೇ ಸರಿ ಈ ಪ್ರೊಡಕ್ಷನ್ ಎಲ್ಲ ನೋಡ್ಕೊಳ್ಳೋದು ಇದೆಲ್ಲ, ಇವಾಗ ಪ್ರೊಡ್ಯೂಸರ್ಸ್ಗಳು ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಎಲ್ಲ ದೊಡ್ಡ ಡೈರೆಕ್ಟ್ರು, ಎಲ್ಲ ದೊಡ್ಡ ಹೀರೋಗಳು, ಎಲ್ಲ ದೊಡ್ಡ ಹೀರೋಯಿನ್ಗಳು ಕೂಡ ದುಡ್ಡು ಮಾಡಿರೋರು ಒಂದು ಸಿನಿಮಾ ಮಾಡಬೇಕು. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂದರೆ, ಆವಾಗ ಪ್ರೊಡ್ಯೂಸರ್ಗಳು ಯಾರು ದುಡ್ಡು ಹಾಕಿರ್ತಾರಲ್ಲ ಆವಾಗ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ನಾವು ಇಡೀ ಟೀಮು 24 ಡಿಸ್ಟಿಕ್ ಹೋಗಿ ಬಂದಿದ್ದೀವಿ. ಯಾವ ಸಿನಿಮಾದವರು ಮೋಸ್ಟ್ಲಿ ಇಷ್ಟು ಅಗ್ರೆಸಿವ್ ಆಗಿ 24 ಡಿಸ್ಟಿಕ್ಕು. ನಮ್ಮ ಹೀರೋ 2,500-3 ಸಾವಿರ ಕಿಲೋಮೀಟ್ರ್ ಕಾರ್ ಡ್ರೈವ್ ಮಾಡಿದ್ದಾನೆ. ನಮ್ಮ ಡೈರೆಕ್ಟ್ರು ಎಲ್ಲ ಒಂಥರ ಹೆಂಗೆ ಓಡಾಡ್ತಾ ಇದ್ದಾರೆ ಅಂದರೆ ನಂಗೆ ಖುಷಿಯಾಗುತ್ತೆ. ಇಷ್ಟು ಹಸಿವಿರೋರು ತಾನೇ ಬೇಕಾಗಿರೋದು, ಇವ್ರುಗಳಿಗೆ ಅಲ್ವ ನಾವೇನೋ ಮಾಡಬೇಕು. ಸೊ ತುಂಬ ವರ್ತ್ ಅನಿಸುತ್ತೆ, ಖುಷಿಯಾಗುತ್ತೆ. ನಾನು ಇವ್ರ ಜೊತೆ ಓಡಾಡ್ತಾಯಿದ್ದೀನಿ ಹಂಗಲ್ಲ, ಬಟ್ ಸ್ಟಿಲ್ ಒಂಥರ ನಾನು ಫಸ್ಟಿಂದ ಏನೋ ಡೈರೆಕ್ಷನ್ ಮಾಡ್ತಿರೋ ಥರ ಫೀಲ್ ಆಗ್ತಾಯಿದೆ. ಏನೋ ಈ ಸಿನಿಮಾದಲ್ಲಿ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಏನೋ ಅನ್ನೋ ಥರ. ನಿನ್ನೆ ನಾನು ಆ್ಯಕ್ಚುಲಿ ಕಂಟೆಂಟ್ ನೋಡಿದೆ, ಫೈನಲ್ ಕಾಪಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಯೂಶ್ವಲಿ ಅದೇ ಎತ್ತವ್ರಿಗೆ ಹೆಗಣ ಬುದ್ದು ಅನ್ನೋಂಗೆಲ್ಲ ಅವ್ರು ಹೇಳ್ತಾರೆ. ಬಟ್ ನಾನು ನಾವು ಇಷ್ಟು ಅಗ್ರೆಸಿವ್ ಆಗಿ ಬರ್ತಿದ್ದೀವಿ ಅಂದರೆ ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ. 100% ನಮ್ಮ ಟ್ರೈಲರ್ ಇವಾಗ 11ನೇ ತಾರೀಕು 11ನೇ ತಿಂಗಳು 11 ಗಂಟೆ 11 ನಿಮಿಷಕ್ಕೆ ಲಾಂಚ್ ಆಗುತ್ತೆ. ಟ್ರೈಲರ್ ನೋಡಿದವ್ರು ಪ್ರತಿಯೊಬ್ಬರಿಗೂ ಅನಿಸುತ್ತೆ ಈ ಸಿನಿಮಾ ವರ್ಕ್ ಆಗುತ್ತೆ, ಇದು ನೋಡಬೇಕು ಅಂತ. ಆ ಥರ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ. ಆಮೇಲೆ ಎಸ್ಪೆಷಲಿ ಮೈಸೂರು, ನಾವೆಲ್ಲ ಕಡೆ ಒಂದೊಂದು ವಿಸಿಟ್ ಆಗಿ ಬರ್ತಿದ್ವಿ. ಪೂರ್ತಿ ದಿವಸ ಮೈಸೂರಲ್ಲಿದ್ದೀವಿ. ಯಾಕೆಂದರೆ ಬೆಂಗಳೂರಲ್ಲಿ ಜನಗಳಿಗೆ ಸಿನಿಮಾ ನೋಡೋ ಒಂದು ಏನಿದೆ, ಒಂದು ಅಗ್ರೆಸಿವ್ನೆಸ್ ಕಮ್ಮಿ ಆಗಿದೆ ಸರ್. ಒಂದು ಏನಾಗಿದೆ, ಅವ್ರಿಗೆ ಡೈಲಿ 2 GB ಫ್ರೀಯಾಗಿ ಬರುತ್ತೆ ಮೊಬೈಲಲ್ಲಿ. ಟೆಲಿಗ್ರಾಮಲ್ಲಿ ಲಿಂಕ್ ಬರುತ್ತೆ, ಅದ್ರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬಿಡೋಣ ಅನ್ನೋ ಥರ ಮೈಂಡ್ಸೆಟ್ ಬಂದಿದ್ದಾರೆ. ಸೊ ಇಲ್ಲೂ ಆ ಕಲ್ಚರ್ ಉಳಿದಿದೆ. ಅಂದರೆ ಮೈಸೂರಲ್ಲಿ ಎಲ್ಲ ಜನ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಕಾಂತಾರ ಆಲ್ರೆಡಿ ಅಮೆಝಾನ್ ಪ್ರೈಮಲ್ಲಿ ಬಂದಿದೆ. ನಾವಿವತ್ತು ಗಾಯತ್ರಿ ಥಿಯೇಟ್ರಿಗೆ ಹೋದರೆ ಆಲ್ಮೋಸ್ಟ್ 50% ಇತ್ತು. ಅಂದರೆ ಜನ ಇವತ್ತು ಆ ಕಲ್ಚರ್ನ ಬಿಟ್ಕೊಟ್ಟಿಲ್ಲ. ಇಲ್ಲಿ ಸಿನಿಮಾ ಅನ್ನೋದು ಥಿಯೇಟ್ರಿಗೆ ಬಂದು ನೋಡೋದು ನಮ್ಮ ಕಲ್ಚರು. ಮೊಬೈಲಲ್ಲಿ ನೋಡೋದು ಯಾವ ಸಿನಿಮಾ ಸರ್ ಮೊಬೈಲಲ್ಲಿ ನೋಡಿ ವಿಸಿಲ್ ಹೊಡಿಯೋಕ್ಕಾಗುತ್ತೆ? ಅದನ್ನು ಆ ಒಂದು ಮೂಮೆಂಟ್ ಬರ್ಬೇಕಾದ್ರೆ ನೀವು ಥಿಯೇಟ್ರಿಗೆ ಬರಲೇಬೇಕು. ಸೊ ಹಂಗಾಗಿ ನಮ್ಮ ಸಿನಿಮಾ ತುಂಬ ಕಾನ್ಫಿಡೆನ್ಸ್ ಆಗಿದ್ದೀವಿ ನಾವು, ಈ ಸಿನಿಮಾ ಗೆಲ್ಲುತ್ತೆ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ ಅಂತ.